ಒಂದು ವಿಶೇಷವಾಗಿ ಬಿಡದಿ ಹೋರಾಟದ ಬಗ್ಗೆ ಹಲವಾರು 520 ದಿನಗಳಿಂದ ಏನು ಹೋರಾಟ ನಡೀತಾ ಇದೆ, ಆ ಹೋರಾಟದಲ್ಲಿ ಇವರು ಸರ್ಕಾರದವರು ಬರೀ ಸುಳ್ಳು ಹೇಳ್ಕೊಂಡು ಹೊರಟಿದ್ದಾರೆ ಅಂತಕ್ಕಂಥ ಭಾವನೆನ ಮೂಡಿಸ್ಲಿಕ್ಕೆ ಹೊರಟಿದ್ದಾರೆ. ಅದು ಪರ್ವತ ಭೂಮಿ ಅಲ್ಲ ಅಂತಕ್ಕಂಥದ್ದು ಒಂದು ಕಡೆ ಅವರು ಪ್ರತಿಪಾದನೆ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ನಂತರ ಅವ್ರ ರೈತರು ಯಾರೂ ಇಲ್ಲ ಅಲ್ಲಿ ಅಂತಕ್ಕಂಥದ್ದು ಏನು ಇವರ ಒಂದು ಜನಗಳಿಗೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ. ಇವತ್ತು ಪಾರದರ್ಶಕವಾಗಿ ಸುಮಾರು ಅಲ್ಲಿರ್ತಕ್ಕಂಥ ರೈತರನ್ನೇ ವಿತ್ ಅವರ ಆಧಾರ್ ಕಾರ್ಡು, ಅವರ ಒಂದು ಪಾಣಿ ಸಮೇತ ಅಲ್ಲಿ ರೈತರು ಬರ್ತಾರೆ. ಇದನ್ನು ಬಂದು ಗಂಭೀರವಾಗಿ ಸರ್ಕಾರ ಅಲ್ಲಿ ಬಂದು ನೋಡಿ ಹಾಗಾದರೂ ಕೂಡ ಈ ಒಂದು ಯೋಜನೆಯನ್ನು ಕೈ ಬಿಡುವಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇದೆ. ಸರ್, ನೈಸ್ ವಿಚಾರ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಹೇಳಿಕೆ ಆ ಒಂದು ಹೇಳಿಕೆ ವಿಚಾರ ಸಂಬಂಧಪಟ್ಟಂತೆ ಸಾರ್ವಜನಿಕರೇ ನೈಸ್ ವಿಚಾರ ಸಂಬಂಧಪಟ್ಟಂತೆ ಹೋಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಕೇವಲ ಹೇಳಿಕೆ ಕೊಟ್ಟು ಅವ್ರು ಯಾರೂ ಬಂದಿಲ್ಲ ಇಲ್ಲಿ ಸ್ಥಳದಲ್ಲಿ, ಕೇವಲ ಹೇಳಿಕೆ ಕೊಟ್ಟು ಸುಮ್ಮನೆ. ಕುಮಾರಸ್ವಾಮಿ ಹೇಳಿಕೆ ಅಲ್ಲ, ರೈತರ ಪ್ರತಿಪಾದನೆ. ಮೊದಲೇನಾಯಿತು, ನೈಸು ಇದು ಟೌನ್ಶಿಪ್ ಮಾಡಬೇಕು ಅಂತಕ್ಕಂಥದ್ದು ಅವ್ರ ಕಾಲದಲ್ಲಿ ಬಂದಂಥ ಸಂದರ್ಭದಲ್ಲಿ ರೈತರು 2006ನೇ ಇಸ್ವಿನಲ್ಲಿ 5 ಟೌನ್ಶಿಪ್ ಮಾಡಬೇಕು ಅಂತಕ್ಕಂಥದ್ದು ಏನು ಅವಾಗ ತೀರ್ಮಾನ ತೊಗೊಂಡ್ರು. ಇದನ್ನು ಏಕೆ ಅಂದರೆ ಬೆಂಗಳೂರು ವಿಸ್ತಾರವಾಗಿ ಬೆಳೀತಾ ಇದೆ, ಅದರಿಂದ ಇದನ್ನು ಇನ್ನೂ ಕೂಡ ಬೇರೆ ಬೇರೆ ಕಡೆ ನಾವು ಸ್ಥಳಾಂತರಿಸಿದ್ರೆ ಇಲ್ಲಿ ಒಂದು ಜಂಜಾಟ ಕಡಿಮೆ ಆಗ್ತದೆ ಅಂತಕ್ಕಂಥ ಒಂದು ಒತ್ತಾಯದಲ್ಲಿ ಅದನ್ನೇನು ಮಾಡ್ಲಿಕ್ಕೆ ಹೊರಟರು. ಆವಾಗ ರೈತರ ವಿರೋಧ ಬಂತು. ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಅದನ್ನು ಕೈ ಬಿಟ್ರು. ಅವತ್ತೇ ಕೈ ಬಿಟ್ಟರು ಅವರು 20 ವರ್ಷದ ಹಿಂದೆ. ಅದನ್ನು ಇವರು ಇವಾಗ 1 ವರ್ಷದಿಂದ ಇವ್ರ ಕೈಗೆ ಎತ್ಕೊಳ್ಳಿಕ್ಕೆ ಏನು ಕಾರಣ? ಸರ್ಕಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದ್ದಾಗಲೂ ಕೂಡ ಇದನ್ನು ಎತ್ಕೊಳ್ಳಿಲ್ಲ. ಯಾಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಇದಕ್ಕೆ ಇಷ್ಟೊಂದು ಒತ್ತು ಕೊಡ್ತಾ ಇದ್ದಾರೆ ನಮ್ಮೆಲ್ಲರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಆದ್ದರಿಂದ ಅಲ್ಲಿ ರೈತರು ಬಿಟ್ಟು ಎಲ್ಲಿ ಬರಡು ಭೂಮಿಗಳಿದೆ, ನಾವೀಗ ನೋಡಿದ್ವಿ. ಉದಾಹರಣೆಗೆ ನೀವು ಎಷ್ಟೋ ಲಕ್ಷ ಗಿಡಗಳು ಹಾಕಿಕೊಟ್ರಿ, ಗಿಡಗಳನ್ನ ಗಿಡಗಳ ಥರ ಹಾಕಿಲ್ಲ, ನೀವು ಭತ್ತದ ನಾಟಿ ಥರ ಮಾಡಿದಿರಿ. ಹಾಗಾಗಿ ಒಂದು ಗಿಡನೂ ಕೂಡ ಅಲ್ಲಿರ್ತಕ್ಕಂಥದ್ದು ಇವತ್ತು ಉದಾಹರಣೆನೂ ಕೂಡ ಸಿಗದಂಗೆ 1 ತಿಂಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಅದರಿಂದ ಅಂಥ ಭೂಮಿಗಳನ್ನ ಉಪಯೋಗಿಸ್ಕೊಂಡು ಇವರು ಅಲ್ಲಿ ನೀವು ಇದು ಟೌನ್ಶಿಪ್ ಮಾಡೋದ್ರಲ್ಲಿ ಅರ್ಥ ಇದೆ. ಟೋಲ್ ಕಟ್ಬಿಡಿ ಅಂತ ಸಾರ್ವಜನಿಕರು ಕರೆ ಕೊಟ್ಟಿದ್ದಾರೆ ಸರ್. ಹೇಳಿ ಅಪ್ಪ ಅಮ್ಮ ಅಂತ ಹೇಳ್ಕೊಡೋದಕ್ಕೆ ಭಯ ಹೇಗೆ? ನಾವು ಆಯಿತು, ಅವ್ರು ಹೇಳಿದ್ರ ಪ್ರಕಾರ ನಮ್ಮ ಕೂಸು ಅಂತ ಏನು ಹೇಳ್ತಾ ಇದ್ರಲ್ಲ, ನಾವು ಹುಟ್ಟಿಸಿದ ಕೂಸು ಇವ್ರು ಯಾಕೆ ಬೆಳ್ಸಕ್ಕೆ ಹೋಗ್ತಾ ಇದ್ದಾರೆ? ಇವರೇ ಹಿಂದೆ ಸತ್ಯಶೋಧನೆ ಸಮಿತಿ ಮಾಡಿ ಅದರಲ್ಲಿ ಕಾಗೋಡು ತಿಮ್ಮಪ್ಪನವ್ರ ಅಧ್ಯಕ್ಷತೆಯಲ್ಲಿ ಡಿ ಕೆ ಶಿವಕುಮಾರೇ 2ನೇ ಇದಾಗಿ ಆ ಸಂದರ್ಭದಲ್ಲಿ ಇವರೇ ಅಲ್ಲಿ ಎಲ್ಲ ವೀಕ್ಷಣೆ ಮಾಡಿ ಇದು ಮಾಡಲಿಕ್ಕೆ ಯೋಗ್ಯ ಅಲ್ಲ, ಇಲ್ಲಿ ಟೌನ್ಶಿಪ್ ಮಾಡಬಾರ್ದು, ರೈತರಿಗೆ ತೊಂದರೆ ಆಗುತ್ತೆ ಅಂತ ವರದಿ ಕೊಟ್ಟವ್ರೆ ಇವರು. ಯಾಕೆ ಇವ್ರನ್ನ ಇವ್ರಿಗೆ ಸರ್ಕಾರ ಬಂದಾಗ ಒಂಥರ, ಸರ್ಕಾರ ಇಲ್ದಾಗ ಒಂಥರ ಆಗುತ್ತೆ. ಅದರಿಂದ ಅದನ್ನೆಲ್ಲ ಕೇಳ್ತೀವಿ, ಸದನದಲ್ಲಿ ಕೇಳ್ತೀವಿ, ಅದನ್ನೆಲ್ಲ ಅವ್ರಿಗೆ ಅಲ್ಲೇ ಉತ್ತರಿಸ್ತೀವಿ ಅವರು. ಅದ್ರ ಬಗ್ಗೆ ನಾವು ಬೀದಿಲಿ ಹಿಡಿದು ಹೋರಾಟ ಮಾಡ್ತೀವಿ, ಕಾನೂನು ರೀತಿಯೂ ಹೋರಾಟ ಮಾಡ್ತೀವಿ, ಈ ಸದನದ ಒಳಗಡೆನೂ ಕೂಡ ಹೋರಾಟ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ. ಅದರಿಂದ ನಾವು ರೈತರ ಪರವಾಗಿ ಯಾವತ್ತೂ ಕೂಡ ಜನತಾದಳ ಇಡೀ ಇದರಲ್ಲೇ ನೀವು ನೋಡಿರ್ಬೇಕಾದ್ರೆ ಜನತಾದಳ ಯಾವತ್ತೂ ಕೂಡ ರೈತರ ಪರವಾಗಿ ಹೋರಾಟವನ್ನು ಮಾಡಿಕೊಂಡು ಅವ್ರಿಗೆ ತೊಂದರೆ ಆಗ್ದಂಗೆ ನೋಡ್ಕೊಳ್ಳೋಂಥ ಜವಾಬ್ದಾರಿ ಸರ್ಕಾರ ಇದು ಮಾಡಿಕೊಂಡೇ ಬಂದಿದ್ದೀವಿ. ಖಂಡಿತ ಈ ಸರ್ಕಾರ ಯಾವತ್ತು ಇವರು ಸಾಲ ಮನ್ನಾ ಮಾಡಿದ್ದಾರೆ, ರೈತರ ಪರವಾಗಿ ಯಾವತ್ತು ನಿಂತಿದ್ದಾರೆ ಈ ಸರ್ಕಾರ ಹೇಳಿ, ಇವರು ಅದನ್ನು ಬಾಯಿ ಬಿಡಲಿ ದಯಮಾಡಿ. ಖಂಡಿತ ಇವತ್ತು ಅಲ್ಲಿರ್ತಕ್ಕಂಥ ರೈತರೇ ಇವತ್ತು ಬಂದು ಅಲ್ಲಿ ಪ್ರತಿಭಟನೆ ಮಾಡೋವಂಥದ್ದಾಗ್ತದೆ. ಸರ್ಕಾರದ ಯಾರನ್ನಾರು ಪ್ರತಿನಿಧಿಗಳನ್ನ ಮುಖ್ಯಮಂತ್ರಿಗಳು ಆದರೆ ಅವರೇ ಬರಲಿ, ಇಲ್ಲದೇ ಇದ್ರೆ ಯಾರನ್ನಾರು ಪ್ರತಿನಿಧಿ ಕಳಿಸಿ ಅಲ್ಲಿ ನೋಡಿ ಕಣ್ಮುಂದೆ ನೋಡಿ ತೀರ್ಮಾನ ತಗೊಳ್ಳಿ ಅಂತ ಹೇಳಕ್ ಬಯಸ್ತೀನಿ.